ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ಫ್ರೆಂಡ್ಸ್ ಅಂತಕ್ಕಂಥ ಒಂದು ಸಿನಿಮಾದ ನಟ ವಾಸು ಅಂತಕ್ಕಂಥ ಹೀರೋ ಅವರು ಸುಮಾರು 2002 ನೋಡಿ, ಈಗಿನ ಕಾಲಕ್ಕೆ ಹೋಲಿಸಿದ್ರೆ 2002 ಅಂತಂದರೆ ಸುಮಾರು 25 ಹೆಚ್ಚು ಕಮ್ಮಿ 23-25 ವರ್ಷಗಳ ಹಿಂದೆ ಫ್ರೆಂಡ್ಸ್ ಅನ್ನೋ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ನಟನೆಯನ್ನು ಮಾಡಿರ್ತಾರೆ. ಜೊತೆಗೆ ಶರಣ್ ಆಗಿರ್ಬೋದು, ಮಾಸ್ಟರ್ ಆನಂದ್ ಆಗಿರ್ಬೋದು, ಇನ್ನಷ್ಟು ಸಹ ನಟರು ಕೂಡ ಇದ್ದೇ ಇರ್ತಾರೆ, ಕೆಲವೊಂದಷ್ಟು ಕಾಮಿಡಿ ನಟರು. ಬಟ್ ಆ ನಟರ ಬಗ್ಗೆ ಸ್ವಲ್ಪಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ನೋಡಿ. ಬಟ್ ಏನಂತಂದರೆ ಅವರ ಒಂದು ಮಾಡಿರ್ತಕ್ಕಂಥ ಒಂದು ನಟನೆಯಲ್ಲಿ ಏನೇನು ಸಾಧನೆಯನ್ನು ಆ ಟೈಮಲ್ಲಿ ಮಾಡಿದ್ರು ಮತ್ತು ಏನೇನು ಕಷ್ಟಗಳನ್ನ ನೋವುಗಳನ್ನ ಅನುಭವಿಸಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ನಟ ಫ್ರೆಂಡ್ಸ್ ಅವರು ಏನಂತಂದರೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಟರಾಗಬೇಕು ಅಂತ ಬರ್ತಾರೆ. ಕೆಲವೊಂದಷ್ಟು ಅಂದರೆ ಪ್ರೊಡ್ಯೂಸರ್ ಕೂಡ ನಿರ್ಮಾಪಕರಾಗಿರ್ತಾರೆ. ಮೊದಲೇ ನಿರ್ಮಾಪಕರಾಗಿದ್ದು ಕೂಡ ಆಮೇಲೆ ತಾವೇ ಸ್ವತಃ ನಟರಾಗಿ ಬಂದು ಕೊನೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೂ ಚಾನ್ಸ್ ಕೊಡದೆ ಏನೋ ಒಂಥರ ನಾನು ಹುಚ್ಚ ಆಗೋದೆ ಅಂತ ಕೂಡ ಹೇಳ್ಕೊಂಡಿದ್ರು. ಒಂದು ಕಲಾ ಮಾಧ್ಯಮನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಕೆಲವೊಂದಷ್ಟು ಬೇರೆ ಯೂಟ್ಯೂಬ್ ಚಾನಲ್ ಕೂಡ ಹೇಳ್ಕೊಂಡಿದ್ದಾರೆ. ಏನಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಯಾರೂ ಚಾನ್ಸ್ ಕೊಡಲಿಲ್ಲ, ನಾನೊಂಥರ ಏನೋ ಪಾಪರ್ ಆಗೋದೆ, ಏನೋ ಒಂಥರ ಹುಚ್ಚ ಆಗೋದೆ, ಯಾಕೋ ನನಗೆ ಬೇಜಾರು ಅನ್ನಿಸ್ಬಿಡ್ತು ಸಿನಿಮಾ ಇಂಡಸ್ಟ್ರಿ ಅಂದರೆ. ಎಲ್ಲೆಲ್ಲೂ ಕೂಡ ಒಂದು ಚಾನ್ಸನ್ನು ಕೊಡಲೇ ಇಲ್ಲ ನನಗೆ. ಎಲ್ಲ ಫ್ರೆಂಡ್ಸ್ ಅನ್ನೋ ಸಿನಿಮಾ ಆದಮೇಲೆ ನನಗೆ ಏನೋ ಒಂದು ಸ್ವಲ್ಪ ಹಿಟ್ ಅನ್ನಿಸ್ತು. ಬೇರೆ ಇನ್ನೊಂದು ಏನೋ ಸ್ವಲ್ಪ ಕೆಲವೊಂದಷ್ಟು ಕಾಮಿಡಿ ನಟನಾಗಿ ಕೂಡ ಕೆಲಸ ಮಾಡಿದೆ. ಆಮೇಲೆ ನನಗೊಂಥರ ಸಿನಿಮಾ ಇಂಡಸ್ಟ್ರಿ ಬೇಡ ಅನ್ನಿಸ್ಬಿಡ್ತು ಅಂತಕ್ಕಂಥದ್ದು ಅವ್ರಿಗೆ ಒಂದು ಬೇಜಾರು ಅನ್ನಿಸ್ಬಿಡ್ತು ಸಿನಿಮಾ ಇಂಡಸ್ಟ್ರಿ ಅಂತ ಅನ್ನಿಸ್ಬಿಟ್ಟಿದೆ. ನೋಡಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಹೇಗೆ ಬೆಳಿಬೇಕು, ಹೇಗಿರಬೇಕು ಅಂತಕ್ಕಂಥದ್ದು ಎಷ್ಟೋ ಜನ ಕೇಳ್ತಿರ್ತಾರೆ. ಸಿನಿಮಾ ಇಂಡಸ್ಟ್ರಿಗೆ ದಯವಿಟ್ಟು ಇಂಡಸ್ಟ್ರಿ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ, ಒಂದು ಇಂಡಸ್ಟ್ರಿ ಯಾವುದೇ ಆಗಲಿ ಒಂದು ಜೀವನದಲ್ಲಿ ನೀವು ಪಾಠವನ್ನು ಕಲಿತು ಹೋಗಿ ಆಯ್ಕೆ ಮಾಡ್ಕೊಳ್ಳಿ. ಯಾಕೆಂತಂದರೆ ಈಗ ನೋಡಿ, ಒಂದು 20ನೇ ವಯಸ್ಸಿಂದ, ಚಿಕ್ಕ ವಯಸ್ಸಿಂದ ಯಾವುದನ್ನು ನೀವು ಕಲಿತಾ ಇದ್ದೀರ ಜಾಸ್ತಿ, ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಬೆನಿಫಿಟ್ ಇದೆ. ನೋಡಿ, ಮೊದಲೇ ನೀವು ಯಾವುದು ಕಲಿತಾನೆ ನೀವು ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಒಂದು ಆ್ಯಕ್ಟಿಂಗ್ ಬರಲ್ಲ, ನಿಮ್ಗೆ ಏನಂದರೆ ಚಾನ್ಸ್ ಹೇಗೆ ಕೇಳೋದು ಬರಲ್ಲ, ಒಂದು ಯಾವ ರೀತಿ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ನಿರ್ದೇಶಕರ ಹತ್ರ ನಡ್ಕೊಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಆ ರೀತಿ ಇದ್ದಾಗ ನಿಮಗೆ ಚಾನ್ಸ್ ಅಲ್ಲ, ಯಾವ ಅವಕಾಶನೂ ಕೂಡ ಸಿಗಲ್ಲ. ಆ ರೀತಿ ಆಗಿಬಿಡುತ್ತೆ. ನೋಡಿ, ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಬರೀ ಸುಮ್ಮನೆ ಅಂತಲ್ಲ. ನೋಡಿ, ಫ್ರೆಂಡ್ಸ್ ವಾಸು ಅವರು ಕೂಡ ಇದೇ ರೀತಿ ಕಷ್ಟವನ್ನು ಅನುಭವಿಸಿದ್ದಾರೆ. ಆ ಟೈಮಲ್ಲಿ ದೇವರು ವರವನ್ನು ಕೊಟ್ಟರೆ ಅನ್ನೋ ಒಂದು ಸಾಂಗಲ್ಲಿ ತುಂಬ ಫೇಮಸ್ ಆಗಿದ್ದರು. ಜೊತೆಗೆ ಮಾಸ್ಟರ್ ಆನಂದ್ ಆಗಿರ್ಬೋದು, ಶರಣ್ ಆಗಿರ್ಬೋದು, ನೀವು ಕಾಮಿಡಿ ನಟರು ಅಂದರೆ ಡುಮ್ಮಾ ಅಂತ ನೀವು ಅವ್ರು ಕರಿತೇವೆ ನಾವು. ನೋಡಿ, ಆ ನಟರು ಅಂದರೆ ಒಂದು ಎಕ್ಸ್ಕ್ಯೂಸ್ ಮಿ ಅಂತಕ್ಕಂಥ ಸಿನಿಮಾ ಆ ಟೈಮಲ್ಲಿ ಕೂಡ ಫೇಮಸ್ ಆಗಿತ್ತು. ಜೊತೆಗೆ ಇವ್ರದ್ದು ಕೂಡ ಈ ಸಿನಿಮಾ ಹಿಂಗೆ ಬಂತು ಅಷ್ಟೇ. ಬಟ್ ಆ ಸಿನಿಮಾದಲ್ಲಿ ಕಾಮಿಡಿ ನಟರು ಅಂತ ನಾವು ಫೇಮಸ್ ಕರಿತೀವಿ. ಬುಲೆಟ್ ಪ್ರಕಾಶ್ ಆಗಿರ್ಬೋದು, ಇದೇ ರೀತಿ ದೊಡ್ಡ ನಟರನ್ನು ಹಾಕೊಂಡಿರ್ತಾರೆ ಆ ಟೈಮಲ್ಲಿ. ಬಟ್ ಏನಂತಂದರೆ ಆ ನಟರಿಗಿರ್ತಕ್ಕಂಥ ಒಂದು ಬೆಲೆ ಈಗಿಲ್ಲ. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ 1-2 ಸಿನಿಮಾಗೆ ಬೆಲೆ ಬರಲ್ಲ. ನೋಡಿ, ಫ್ರೆಂಡ್ಸ್ ಅಂತಕ್ಕಂಥ ಒಂದು ಚಿತ್ರದ ಮೂಲಕ ಜನಪ್ರಿಯರಾಗ್ತಾರೆ. ಕನ್ನಡ ನಟ ಫ್ರೆಂಡ್ಸ್ ವಾಸು ಪ್ರಸ್ತುತ ನಟನೆಯಿಂದ ದೂರವಿದ್ದರು. ಯಾಕೆ ದೂರ ಆದರು? ಒಂದು ಕೃಷಿಕರಾಗಿ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ ಊರಲ್ಲೇ. ಒಂದು ಬಿದಿರಿನ ಮೂಲಕ ಒಂದು ನಿರ್ಮಾಣ ಕೃಷಿ ಮತ್ತು ತಮ್ಮ ಯೂಟ್ಯೂಬ್ ಚಾನಲ್ಗಳ ಮೂಲಕ ಜನರಿಗೆ ಹತ್ರವಾಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ನೋಡಿ, ಒಂದು ಪ್ರಮುಖವಾಗಿ ಏನಾರೆ ಅಂತಂದರೆ ಫ್ರೆಂಡ್ಸ್ ಚಿತ್ರದ ನಟನೆಗೆ ಹೆಸರುವಾಸಿ. ಪ್ರಸ್ತುತ ಜೀವನ ಬೆಂಗಳೂರು ಸಮೀಪದ ಗ್ರಾಮೀಣ ಭಾಗದಲ್ಲೇ ನೆಲೆಸಿ ಕುಟುಂಬ ಕೃಷಿ, ಸಾವಯವ ಕೃಷಿಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರು ಸಮೀಪ ಅಂದರೆ ಅದು ತುಮಕೂರು ರೋಡ್ ಮಾಕಳಿ ಅಂತ ಅನಿಸುತ್ತೆ, ಮೋಸ್ಟ್ಲಿ ಆ ಕಡೆ ಅಂತ ಕೇಳ್ಪಟ್ಟೆ. ಒಂದು ಬಿದಿರಿನ ಮನೆ ಬಿದಿರಲ್ಲಿ ಮಾಡಿರ್ತಕ್ಕಂಥ ಒಂದು ಮನೆಯಲ್ಲೇ ಕೆಲವೊಂದಷ್ಟು ಸಂದರ್ಶನಗಳಲ್ಲಿ ತಮ್ಮ ವಿಶಿಷ್ಟ ಬಿದಿರಿನ ಮನೆಯಲ್ಲಿ ತುಂಬ ಫಾರ್ಮ್ ಹೌಸ್ ಥರ ಹಂಚ್ಕೊಂಡಿದ್ರು ಅಷ್ಟೇ. ಒಂದು ಪ್ರಸ್ತುತ ಜೀವನ ಈಗ ಬೆಂಗಳೂರಿನ ಸಮೀಪದ ಹಳ್ಳಿಯಲ್ಲೇ ಇದ್ದಾರೆ ಅಂತ ಕೂಡ ಒಂದು ಕೇಳಿಬಂತು. ಬಟ್ ನೋಡಿ, ಅವರು ಕೂಡ ನಟರಾಗಿ ಬಂದಂಥವ್ರಿಗೆ ಒಂದು ಬಿದಿರಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಂದರೆ ಏನರ್ಥ? ನೋಡಿ, ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಈಗಿರೋ ಅಂದರೆ ಯಾವ್ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಒಂದು ದೊಡ್ಡ ಕನಸನ್ನು ಹೊತ್ಕೊಂಡ್ಬರ್ತಾರೆ. ಆ ಕನಸಿಗೆ ತಕ್ಕನಾಗಿ ಅವ್ರಿಗೆ ಪ್ರತಿಫಲ ಸಿಗಲ್ಲ. ನೋಡಿ ಯಾವ ಥರ ಹೋಗುತ್ತೆ ಅಂತ. ವಾಸ್ತು ಸಲಹೆ ಮೇರೆಗೆ ಫ್ರೆಂಡ್ಸ್ ವಾಸು ಅವರು ವಾಸ್ತು ಸಲಹೆಗಳನ್ನು ನೀಡುವ ಮೂಲಕವೂ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಂಘರ್ಷ, ಜೀವನದ ಏರಿಳಿತಗಳು ಮತ್ತು ಆರ್ಥಿಕ ಸಂಕಷ್ಟಗಳ ಬಗ್ಗೆ ಒಂದು ಕಲಾ ಮಾಧ್ಯಮವನ್ನು ಯೂಟ್ಯೂಬ್ ಚಾನಲ್ ಕೂಡ ತುಂಬ ಹಂಚ್ಕೊಂಡಿದ್ರು. ಒಂದು ಮುಕ್ತವಾಗಿ ಹೇಳ್ಬೇಕಂತಂದರೆ ಫ್ರೆಂಡ್ಸ್ ವಾಸು ಅವರು ನಟನೆಯಿಂದ ಹೊರತಾಗಿ ಪ್ರಕೃತಿ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಕನ್ನಡಿಗರಾಗಿ ಗೊಳಿಸ್ಕೊಂಡಿದ್ದಾರೆ. ಅಂದರೆ ಅವ್ರ ತೋಟ ಆಗಿರ್ಬೋದು, ಅವ್ರದ್ದೊಂದಷ್ಟು ಬೆಳೆಗಳಾಗಿರ್ಬೋದು, ಕೃಷಿ ಆಗಿರ್ಬೋದು, ತುಂಬ ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಈ ರೀತಿ ಒಂದು ಏನೋ ಹೆಸರು ಮಾಡ್ತಾ ಇದ್ದೀನಿ ಅಂತ ಕೂಡ ತುಂಬ ಅವರೊಂದು ತೋಟದ ಬಗ್ಗೆ ತುಂಬ ಹೇಳ್ಕೊಂಡಿದ್ರು ಕೆಲವೊಂದಷ್ಟು ಯೂಟ್ಯೂಬ್ ಚಾನಲಲ್ಲಿ. ಬಟ್ ಏನಂತಂದರೆ ಅವರು ಒಂದಷ್ಟು ರಮ್ಮಿ ಆಡಿ 1.5 ಕೋಟಿಯಷ್ಟು 1.1 ಕೋಟಿಯಷ್ಟು ದುಡ್ಡನ್ನು ಕಳ್ಕೊಂಡೆ ಅಂತ ಕೂಡ ಈ ಒಂದು ಹೇಳ್ಕೊಂಡ್ರು. ಬಟ್ ನೋಡಿ, ರಮ್ಮಿ ಅಂತಕ್ಕಂಥದ್ದು ಹೋಗ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ರಮ್ಮಿ ಅಂತ ವಿಡಿಯೋ ಅಂದರೆ ಆಡಿ ಅದು ಗೇಮ್, ರಮ್ಮಿ ಅಂತಕ್ಕಂಥ ಒಂದು ಗೇಮ್ ಅಂತಕ್ಕಂಥದ್ದು ಎಷ್ಟು ಡೇಂಜರ್ ಇರ್ಬೋದು ನೋಡಿ. ಆ ಗೇಮನ್ನು ಆಡಿ ನಾನು ದುಡ್ಡನ್ನು ಕಳ್ಕೊಂಡ್ಬಿಟ್ಟೆ ಅಂತ ಕೂಡ ಹೇಳ್ಕೊಂಡ್ರು. ಬಟ್ ಆದರೂ ಕೂಡ ಫ್ರೆಂಡ್ಸ್ ವಾಸು ಅವರು ಹೇಳಿದ ಒಂದು ಸತ್ಯ ಏನಂತಂದರೆ ಇದೊಂದೇ ನೋಡಿ ದೊಡ್ಡ ಸತ್ಯ ಅಂತಂದರೆ. ನೋಡಿ, ಅವ್ರು ತಗಿರ್ತಕ್ಕಂಥ ಎಷ್ಟು ವರ್ಷಗಳಿಂದ ಕೂಡಿಕ್ಕಿದ್ರು, ಏನೇನು ಬೆಳೆ ಬೆಳೆದು ಏನೇನು ಮಾಡಿದ್ರು, ಬಟ್ ಅದೆಲ್ಲ ಬೇರೆ ವಿಷಯ.
ಬಟ್ ದುಡ್ಡನ್ನು ಏನೋ ಕೂಡಿಕೊಂಡ ಮೇಲೆ ಈ ರೀತಿ ಕಳ್ಕೊಂಡ್ಬಿಟ್ಟೆ, ಏನೋ ಪಾಪರ್ ಆಗಿಬಿಟ್ಟೆ ಕಳ್ಕೊಂಡು ಅಂತ ಕೂಡ ಸ್ವತಃ ಹೇಳ್ಕೊಂಡ್ರು. ಬಟ್ ನೋಡಿ, ಸಿನಿಮಾದಲ್ಲಿ ಸಂಪಾದನೆ ಮಾಡಿದ್ರು ಇಲ್ಲ ಅವ್ರು ಕೃಷಿ ಮಾಡಿ ಸಂಪಾದನೆ ಮಾಡಿದ್ರು ಅದು ಬೇರೆ ವಿಷಯ. ಸಿನಿಮಾದಲ್ಲಂತೂ ಬಿಡಿ ಸಂಪಾದನೆ ಮಾಡೋದು ಕಷ್ಟ ಇದೆ, ಬಟ್ ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ. ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಬರ್ತಾರೆ, ನಾನು ಹೀರೋ ಆಗಬೇಕು, ನಾನು ವಿಲನ್ ಆಗಬೇಕು, ಏನೋ ಒಂದು ನಟ ಆಗಬೇಕು ಅಂತ ಬರ್ತಾರೆ. ಬಟ್ ಅಲ್ಲಿ ಯಾವುದೂ ಆಗೋಕ್ಕಾಗಲ್ಲ ಸಿನಿಮಾದಲ್ಲಿ, ಅಷ್ಟು ಈಸಿ ಅಲ್ಲ. ಸಿನಿಮಾ ಹೀರೋ ಆಗಬೇಕು ಅಂತಂದರೆ ಒಂದು ನಟನೆಯನ್ನು ಒತ್ಕೊಂಡು ಬರಬಂದು ನಾವು ಹೀರೋ ಆಗಿ ಒಬ್ಬ ಪ್ರೊಡ್ಯೂಸರ್ನ ಹುಡುಕಿ, ಅಕಸ್ಮಾತ್ ಪ್ರೊಡ್ಯೂಸರೇ ನಮ್ಮನ್ನು ಒಪ್ಪಿ ಒಂದು ಮ್ಯೂಸಿಕ್ಕನ್ನು ಕೊಟ್ಟು ಒಂದು ಸಾಂಗ್ಸನ್ನು ಬರೆದು ಅದಕ್ಕೆ ನಾವು ಒಂದು ಲಿರಿಕ್ಸ್ ಎಲ್ಲ ಕೊಟ್ಟು ಒಂದು ಸಂಭಾಷಣೆಯನ್ನು ಮಾಡ್ತೀವಲ್ಲ, ಒಂದು ಸಿನಿಮಾನ ಪಬ್ಲಿಷ್ ಮಾಡ್ತೀವಲ್ಲ, ಮಾರ್ಕೆಟಿಂಗ್ ಮಾಡ್ತೀವಲ್ಲ, ಅದಷ್ಟು ಈಸಿ ಅಲ್ಲ. ನೀವೇನು ಅಂದ್ಕೊಂಡಿರ್ತೀರ ಸಿನಿಮಾ ಅಂದರೆ. ಬಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿ, ವಾಸು ಅವರು ಕೂಡ ಅಷ್ಟೇ ಸಿನಿಮಾ ಹೀರೋ ಆಗಬೇಕು ಅಂತ ಬಂದರು, ಹೀರೋ ಆದರೂ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರು, ಒಂದೆರಡು ಸಿನಿಮಾ ಅಂತ ನಾವೇನು ಕರಿತೀವಿ, ಈ ರೀತಿ ಅಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಕೊನೆಗೆ ಯಾರೂ ಚಾನ್ಸ್ ಕೊಡದೆ ಪಾಪರ್ ಆಗೋಯ್ತಾರೆ. ಪಾಪರ್ ಅಂದರೆ ನೀವು ಗೊತ್ತಿದೆಯಲ್ಲ ನಿಮಗೂ ಕೂಡ, ಏನೋ ಒಂಥರ ಹುಚ್ಚನ ಆಗೋದೆ ಅಂತ ಅಂದ್ಬಿಟ್ಟು ಸ್ವತಃ ತಮ್ಮ ಏನೋ ಒಂದು ವಿಲೇಜ್ ಕಡೆ, ಹಳ್ಳಿ ಕಡೆ ಬರ್ತಾರೆ. ಬಂದು ಅಲ್ಲಿ ಸ್ವತಃ ಏನೋ ಒಂದು ಬಿದಿರಿನ ಮನೆ, ಒಂದು ಚಿಕ್ಕ ಒಂದು ಬಿದಿರಿನ ಬಿದಿರಿನ ಮರದಲ್ಲಿ ಕಟ್ಟಿರ್ತಕ್ಕಂಥ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಈಗ ಅಂತ ಕೂಡ ಹೇಳ್ಕೊಂಡ್ರು. ನೋಡಿ, ಯಾವುದೋ ಒಂದು ಮಹಡಿ ಮನೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ನನಗೆ ಬೇಡ, ಸ್ವತಃ ಸಾಕು ಒಂದು ಸಣ್ಣ ಪುಟ್ಟ ಒಂದು ಬಿದಿರು ಮನೆಯಲ್ಲಿ, ಒಂದು ತೋಟದ ಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ಅಂತ ಕೂಡ ವಾಸ ಮಾಡ್ತಾ ಇದ್ದಾರೆ. ಬಟ್ ಆದರೂ ಅವರ ಹೆಂಡತಿ ಮಕ್ಕಳ ಬಗ್ಗೆ ನನಗೆ ಅಷ್ಟು ವಿಷಯ ಸಿಕ್ಕಲಿಲ್ಲ. ಅವ್ರ ಹೆಂಡತಿ ಮಕ್ಕಳ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಅವ್ರ ಜೀವನ ಹೇಗಿದೆ, ಅವ್ರ ತೋಟ ಹೇಗಿದೆ ಅಂತಕ್ಕಂಥದ್ದು ಕೂಡ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ಸ್ನೇಹಿತರೆ, ಈಗ ಆಗ್ತಿರ್ತಕ್ಕಂಥ ಒಂದು ಸುದ್ದಿ ಅಂತಂದರೆ, ಪ್ರಿನ್ಸ್ ವಾಸು ಅವರು ಚಿತ್ರಕ್ಕೆ ನೋಡಿ, ಅವ್ರ ಚಿತ್ರಕ್ಕೆ ವಿ ನಾಗೇಂದ್ರ ಪ್ರಸಾದ್ ಕೂಡ ಆ ಟೈಮಲ್ಲಿ ಒಂದು ಕಥೆಯನ್ನು, ಸಂಭಾಷಣೆಯನ್ನು ಕೊಡಬೇಕು ಅಂತ ಕೂಡ ಅವರೇ ಕೂಡ ಹೇಳ್ಕೊಂಡಿದ್ದರಂತೆ. ನೋಡಿ, ಒಂದು ವಿ ನಾಗೇಂದ್ರ ಪ್ರಸಾದ್ ಅವರು ವೀಕೆಂಡ್ ವಿತ್ ರಮೇಶ್ ಅಂತಕ್ಕಂಥ ಒಂದು ಎಪಿಸೋಡ್ ಅಂದರೆ ಒಂದು ರಿಯಾಲಿಟಿ ಶೋಲಿ ಹೇಳ್ಕೊಂಡಿದ್ರು, ಫ್ರೆಂಡ್ಸ್ ಸಿನಿಮಾಗೆ ಸಂಭಾಷಣೆ ಬರೆದಿದ್ದೆ ಅಂತ ವಿ ನಾಗೇಂದ್ರ ಪ್ರಸಾದ್ ಹೇಳ್ಕೊಂಡ್ರು. ಒಂದು ಭಯದಿಂದ ಹೆಸರು ಬೇಡ ಅಂತ ಕೂಡ ಹೇಳ್ಕೊಂಡಿದ್ರಂತೆ. ನೋಡಿ, ಹೆಂಗೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿ ಅಂದರೆ ನಾವು ಏನೋ ಅಂದ್ಕೊಂಡೆ ಬರ್ತೀವಿ, ಇದೆಲ್ಲ ನಾವು ಎಲ್ಲೆಲ್ಲೋ ಏನೇನೋ ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಆ ಥರ ಅಲ್ಲ. ಸಾಧನೆಯನ್ನೇ ಮಾಡಬೇಕು ಅಂತಂದರೆ ಏನೋ ಮಾಡಬೇಕು, ನಾವು ಏನೋ ಒಂದು ಜೀವನದಲ್ಲಿ ದಬಾಕಬೇಕು ಅಂದರೆ ನಮ್ಮ ಸಮಯವನ್ನು ಉಳಿಸ್ಕೊಂಡು ಸ್ವತಃ ದಬಾಕಬೇಕು, ಇಲ್ಲಾಂದರೆ ಅದು ಆಗಲ್ಲ. ನೋಡಿ, ನೀವೇನೋ ಅನ್ಕೋತೀರಿ, ಸಮಯ ಅಂತಕ್ಕಂಥದ್ದನ್ನು ಅಷ್ಟು ಈಸಿಯಾಗಿ ತೊಗೊಬೇಡಿ. ದಯವಿಟ್ಟು ಆದಷ್ಟು ಸಮಯವನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂದರೆ ಸಮಯ ಉಳಿಸ್ಕೊಳ್ಳೋದ್ರಿಂದ ನಿಜವಾಗ್ಲೂ ಎಷ್ಟು ಸೇವಿಂಗ್ಸ್ ಇದೆ, ಎಷ್ಟು ಒಂದು ಅನುಭವ ಅಂದರೆ ಒಂದು ಉಪಯೋಗ ಇದೆ ಅಂದರೆ ನೀವು ನಿಜವಾಗ್ಲೂ ಬೆಚ್ಚಿ ಬೀಳ್ತೀರ. ಸಮಯವನ್ನು ಅಷ್ಟು ಉಳಿಸ್ಕೊಂಡು ಹೋಗ್ಬೇಕು ನೀವು. ಇಲ್ಲಾಂದರೆ ನಿಮಗೆ ಸ್ವತಃ ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೋತೀರ. ಒಂದು ಜೀವನ ಹಾಳು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಜೀವನದಲ್ಲಿ ಹಿಂದೆ ಬರ್ತೀರ, ನೀವು ಮುಂದೆ ಹೋಗೋಕ್ಕಾಗಲ್ಲ. ಸಮಯವನ್ನು ನೀವು ಬಳಸ್ಕೊಳ್ಳಿಲ್ಲ ಅಂದರೆ ಜೀವನದಲ್ಲಿ ನೀವು ಯಾವತ್ತೂ ಸ್ವತಃ ಮುಂದೆ ಆಗೋದೇ ಇಲ್ಲ. ನೋಡಿ, ಫ್ರೆಂಡ್ಸ್ ಸಿನಿಮಾ ಮೂಲಕ ಹಿಟ್ಟಾದರೂ ಅವರ ನಟಿಯರು ಕೂಡ ಅಷ್ಟೇ ಹಿಟ್ಟಾದರೂ, ಆಗಿನ ಕಾಲಕ್ಕಿದ್ದಂಥ ನಟಿಯರು ಈಗ ಇಲ್ಲವೇ ಇಲ್ಲ. ಕೆಲವೊಂದಷ್ಟು ನಟಿಯರು ಹಿಟ್ಟಾದರೂ ಈಗಿಲ್ಲ ಆ ನಟಿಯರು ಇಲ್ಲದೇ ಇರೋದ್ರಿಂದ ಈಗ ಏನು ಮಾಡ್ತಾ ಇರ್ಬೋದು ಆ ನಟಿಯರು ಅಂತ ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಈ ಎಪಿಸೋಡಲ್ಲಿ ಪ್ರಿನ್ಸ್ ವಾಸು ಅವರು ದುಡ್ಡನ್ನು ಹೇಗೆ ಕಳ್ಕೊತಾರೆ ಸಿನಿಮಾ ಮೂಲಕ. ಒಂದು ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಅಲ್ಲಿ ಒಂದು ಹೇಗೆಲ್ಲ ಏನೇನೆಲ್ಲ ನಡೆಯುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ. ಬಟ್ ಏನಂತಂದರೆ ಮುಂದಿನ ಎಪಿಸೋಡಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.